ಐದು ಬ್ಯಾಗ್ಗಳನ್ನ ತರಿಸಿದ್ದೀನಿ. ಆರಾಮಾಗಿ ನಾವು ಇದ್ರೊಳಗಡೆ ಲಂಚ್ ಬಾಕ್ಸು, ವಾಟರ್ ಬಾಟಲ್ ಎಲ್ಲಾನು ನಾವು ಕ್ಯಾರಿ ಮಾಡ್ಬೋದು. ಚೆನ್ನಾಗಿದೆ, ಇದೊಂಥರ ಪ್ರಿಟಿ ಅಂತ ಅನಿಸ್ತು. ಇಲ್ಲಿ ಮಣಿಗಳಿದಾವಲ್ಲ, ಅದರಿಂದನೇ ಒಂದ್ ಒಳ್ಳೆ ಲುಕ್ ಬಂತು ಅಂತ ಹೇಳ್ಬೋದು. ಇದಕ್ಕೆ ಕೂಡ ಏನೇನೋ ತುಂಬಿದ್ದಾರೆ. ಗೋಟಿ ಕಲಿಜ ಎಲ್ಲ ಪರ್ಸಿದ್ದು ಫೇವ್ರೇಟ್ ಅಂತ ಹೇಳಿದ್ರೆ. ಹಾಯ್ ಆಲ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮೀಶೋ ಇಂದ ಒಂದಷ್ಟು ಬ್ಯಾಗ್ಗಳನ್ನ ತರಿಸಿದ್ದೀನಿ. ಸೊ ಆ ಬ್ಯಾಗ್ಗಳ ರಿವ್ಯೂ ಹೇಗಿದೆ ಅಂತ ಹೇಳಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಾನಿವತ್ತು 1 2 3 4 5 ಬ್ಯಾಗ್ಗಳನ್ನ ತರಿಸಿದ್ದೀನಿ. ನಾನು ಆಲ್ರೆಡಿ ಇವನ್ನ ಓಪನ್ ಮಾಡಿಬಿಟ್ಟಿದ್ದೀನಿ. ಹೆಂಗಿತ್ತು ಅಂತ ನೋಡಬೇಕು ಅಂತ ನಂಗೆ ಕ್ಯೂರಿಯಾಸಿಟಿಯಿಂದ ಓಪನ್ ಮಾಡಿಬಿಟ್ಟೆ. ಸೊ ಈ 5 ಬ್ಯಾಗ್ಗಳ ರಿವ್ಯೂನ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವ್ದಾದ್ರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನನ್ನ ಚಾನಲಲ್ಲಿ ಈ ರೀತಿ ಒಂದು ರಿವ್ಯೂ ಮಾಡ್ತಿರೋದು ಫಸ್ಟ್ ಟೈಮು. ಹೋಪ್ಫುಲಿ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ. ಸೊ ಮೊದಲನೇ ಬ್ಯಾಗ್ನ ನಾವು ಓಪನ್ ಮಾಡೋಣ. ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ ಹೇಳ್ದಂಗೆ. ಸೊ ಬ್ಲ್ಯಾಕ್ ಕಲರ್ ಬ್ಯಾಗ್ ಇದು. ಟ್ರಾವೆಲಿಂಗ್ ಮಾಡಬೇಕಾದ್ರೆ ಯೂಸ್ ಆಗಬೇಕು ಅಂತ ಹೇಳಿ ಒಂದೆರಡು ದೊಡ್ಡ ಸ್ಪೇಷಿಯಸ್ ಆಗಿರೋ ಬ್ಯಾಗ್ಗಳು ಮತ್ತು ಇನ್ನೊಂದೆರಡು ಚೆನ್ನಾಗಿ ಸ್ಟೈಲಿಶ್ ಆಗಿರೋ ಬ್ಯಾಗ್ಗಳೆಲ್ಲ ತರಿಸಿದ್ದೀನಿ. ಸೊ ಇದು ಬ್ಲ್ಯಾಕ್ ಕಲರ್ ಬ್ಯಾಗು. ಫಸ್ಟ್ ಬ್ಯಾಗ್ ಇಸ್ ದಿಸ್. ಸೂಪರ್ ಆಗಿದೆ, ತುಂಬ ಸ್ಟೋರೇಜ್ ಕೂಡ ಇರೋ ಆಗಿದೆ. ಬ್ಲ್ಯಾಕ್ ಕಲರ್ ಮತ್ತು ಇಲ್ಲಿ ಈ ರೀತಿ ಒಂದು ಸ್ಟೈಲಿಶ್ ಆಗಿ ಟೈ ಮಾಡಿದ್ದಾರೆ. ಸೂಪರ್. ಇದು ಕೂಡ ಚೆನ್ನಾಗಿದೆ, ಇದ್ರ ಕಾಂಬಿನೇಷನ್ ಚೆನ್ನಾಗಿದೆ. ಬ್ಲ್ಯಾಕ್ ಮತ್ತು ಇದೊಂದು ಕ್ರೀಮ್ ಕಲರ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ನಮಗೆ ಮಧ್ಯದಲ್ಲಿ ಒಂದು ಜಿಪ್ ಸಿಗುತ್ತೆ ಇಲ್ಲಿ. ವಾವ್, ತುಂಬ ಸ್ಪೀಷಿಯಸ್ ಆಗಿ ಕೂಡ ಇದೆ, ತುಂಬ ಸ್ಪೀಷಿಯಸ್ ಆಗಿದೆ. ಮತ್ತು ಒಳಗಡೆ ಒಂದು ಜಿಪ್ ಸಿಗುತ್ತೆ, ಸ್ಮಾಲ್ ಪಾಕೆಟ್ ಥರದ್ದು ಒಂದು ಜಿಪ್ ಸಿಗುತ್ತೆ ಇಲ್ಲಿ ಒಳಗಡೆ. ಇಲ್ಲ ನಾವೇನಾದರೂ ಗೊತ್ತಾಗ್ದಂಗೆ ಕದ್ದಿ ಮುಚ್ಚಿ ಏನಾದರೂ ಇಟ್ಕೋಬೇಕು ಅಂದರೆ ಇಟ್ಕೋಬೋದು. ಸೊ ಒಳಗಡೆ ಒಂದು ಕಡೆ ಜಿಪ್ ಇರುವಂಥ ಒಂದು ಪಾಕೆಟ್ ಸಿಗುತ್ತೆ, ಮತ್ತು ಇನ್ನೊಂದು ಕಡೆ ಜಿಪ್ ಇಲ್ಲ, ಹಂಗೆ ನಾರ್ಮಲ್ ಒಂದು ಪಾಕೆಟ್, ಒಂದು ಫೋನ್ ಏನಾದರೂ ಪ್ಲೇಸ್ ಮಾಡ್ಕೋಬೋದು ಇಲ್ಲಿ. ಮತ್ತು ತುಂಬ ಸ್ಪೀಷಿಯಸ್ ಆಗಿ ಕೂಡ ಇದೆ. ಆರಾಮಾಗಿ ನಾವು ಇದ್ರೊಳಗಡೆ ಲಂಚ್ ಬಾಕ್ಸು, ವಾಟರ್ ಬಾಟಲ್ ಎಲ್ಲಾನು ನಾವು ಕ್ಯಾರಿ ಮಾಡ್ಬೋದು. ಮತ್ತು ಇಲ್ಲಿ ಹಿಂದೆ ಕೂಡ ಒಂದು ಜಿಪ್ ಸಿಗುತ್ತೆ ನಮಗೆ. ಸೊ ಇಲ್ಲಿ ಕೂಡ ಒಂದು ಜಿಪ್ ಸಿಗುತ್ತೆ. ಮತ್ತು ಇದ್ರದ್ದು ಜಿಪ್ ಕ್ವಾಲಿಟಿ ಕೂಡ ಓಕೆ, ಏನು ಅಷ್ಟು ವರ್ಸ್ಟ್ ಓಕೆ ಆಗಿದೆ. ಜಿಪ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಈ ರೀತಿ ಇನ್ನೇನಿಲ್ಲ ಇದರಲ್ಲಿ. ಹಿಂದೆ ಏನೋ ಜಾಸ್ತಿ ಡಿಸೈನ್ಸ್ ಇಲ್ಲ, ಮುಂದೆನೂ ಜಾಸ್ತಿ ಡಿಸೈನ್ಸ್ ಇಲ್ಲ. ಸಿಂಪಲ್ ಆಗಿ ಡೀಸೆಂಟ್ ಆಗಿದೆ. ಮತ್ತು ಇಲ್ಲೊಂದು ಟೈ ಮಾಡಿದ್ದಾರೆ ಈ ರೀತಿ ಅಷ್ಟೇ. ಇನ್ನೇನು ಇದರಲ್ಲಿ ಜಾಸ್ತಿ ವರ್ಕ್ ಏನು ಇಲ್ಲ ಇದರಲ್ಲಿ. ಸೊ ಇದ್ರ ಪ್ರೈಸ್ ಬಂದು ನಾನು ಎಲ್ಲನೂ ಪ್ರೈಸ್ ಈಗ ನೋಡ್ಕೊಂಡು ಕೂತ್ಕೊಂಡ್ರೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಪ್ರೈಸ್ನ ಸೈಡಾಗಿ ಮೆನ್ಷನ್ ಮಾಡ್ತಿರ್ತೀನಿ, ನೀವು ಬೇಕಂದರೆ ನೋಡ್ಬೋದು. ಸೊ ಇದು ನಮ್ಮ ಫಸ್ಟ್ ಬ್ಯಾಗ್ ಆಗಿತ್ತು, ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಒನ್ ಅಂದರೆ ಇದು ಕ್ರೀಮ್ ಕಲರ್ದು. ಇದು ಕೂಡ ದೊಡ್ಡದು ಬ್ಯಾಗ್, ಅಂದರೆ ಸ್ಪೀಷಿಯಸ್ ಆಗಿರುವಂಥ ಬ್ಯಾಗ್ ಇದನ್ನು ಕೂಡ. ಅಂದರೆ ಈಗ ನಾವೇನಾದರೂ ಜಾಸ್ತಿ ಹೊರಗಡೆ ಹೋಗ್ತಿದ್ದೀವಿ, ಏನಾದರೂ ಸ್ಟೋರೇಜ್ ಜಾಗ ಬೇಕು ನಮಗೆ ಬ್ಯಾಗ್ಗೆ ಅಂತ ಅಂದರೆ, ಸ್ಟೋರೇಜ್ ಇರುವಂಥ ಬ್ಯಾಗ್ ಬೇಕು ಅಂತಂದರೆ ನಾವು ಇದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಇದ್ದಾವೆ. ನಾನು ಯಾವುದು ಎಕ್ಸ್ಪೆನ್ಸಿವ್ ಆಗಿರುವಂಥದ್ದು ತರಿಸಿಲ್ಲ, ಎಲ್ಲ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಇರುವಂಥದ್ದನ್ನೇ ನಾನು ಬ್ಯಾಗ್ಗಳನ್ನ ತರಿಸಿರೋದು. ಸೊ ಹೀಗಿದೆ ಈ ಬ್ಯಾಗು. ಇಲ್ಲಿ ಒಂದು ಚಿಕ್ಕದು ಕೀ ಬಂಚ್ ಥರ ಒಂದು ಚೆನ್ನಾಗಿದೆ, ಇಲ್ಲಿ ಲವ್ ಅಂತ ಬರ್ತಿದ್ದಾರೆ ಕೀ ಬಂಚ್ ಮೇಲೆ. ಸೊ ಇದೊಂದು ಪುಟಾಣಿ ಕೀ ಬಂಚ್ ಇದೆ ಇದಕ್ಕೆ. ಮತ್ತು ಈ ಬ್ಯಾಗ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ರೀತಿ ಒಂದು ದೊಡ್ಡದು ಹೋಲ್ಡ್ ಮಾಡೋದಕ್ಕೆ ಈ ರೀತಿ ಒಂದು ದೊಡ್ಡದು ಹೋಲ್ಡಿಂಗ್ ಕೂಡ ಇದೆ, ಮತ್ತು ಇನ್ನೊಂದು ಚಿಕ್ಕದಾಗಿ ಕೂಡ ಇದೆ. ಸೊ ಇದು ಚಿಕ್ಕದಾಗಿ ಕೂಡ ನಾವು ಹೋಲ್ಡ್ ಮಾಡ್ಬೋದು ಇದನ್ನು. ಚೆನ್ನಾಗಿದೆ, ಇದೊಂಥರ ಪ್ರಿಟಿ ಅಂತ ಅನಿಸ್ತು. ಇದು ಬಂದು ಒಂಥರ ಕಾಫಿ ಕಲರ್ ಅಲ್ಲ ಮತ್ತು ಕ್ರೀಮ್ ಕಲರ್ ಅಲ್ಲ ಅನ್ನೋ ರೀತಿ ಇದೆ. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ಮತ್ತು ಅದು ನನಗೆ ಈ ರೀತಿನೂ ಇಟ್ಕೊಳ್ಬೋದು ಮತ್ತು ಈ ರೀತಿನೂ ಕೂಡ ಇದೆಯಲ್ಲ. ಸೊ ಇವೆರಡು ನನಗೆ ಚೆನ್ನಾಗಿ ಅನ್ನಿಸ್ತು, ಇಂಪ್ರೆಸಿವ್ ಅಂತ ಅನ್ನಿಸ್ತು ಈ ಬ್ಯಾಗ್ದು. ಮತ್ತು ಇದರಲ್ಲೂ ಕೂಡ ಮಧ್ಯದಲ್ಲಿ ಒಂದು ಜಿಪ್ ಇದೆ ಅಷ್ಟೇ ಇದರಲ್ಲಿ. ಓಕೆ, ಸೊ ಸ್ಪೀಷಿಯಸ್ ಆಗಿದೆ ಇದು ಕೂಡ. ಬಟ್ ಇದರಲ್ಲಿ ಏನಪ್ಪ ಅಂದರೆ ಒಳಗಡೆ ಜಿಪ್ಗಳಿಲ್ಲ, ಬೇರೆ ಇನ್ನೊಂದು ಜಿಪ್ಪು 2 ಜಿಪ್ ಈ ರೀತಿ ಏನು ಚಿಕ್ಕ ಪಾಕೆಟು ಇಲ್ಲ, ಜಿಪ್ಪು ಇಲ್ಲ, ಬರೀ ನಾರ್ಮಲ್ ಮಧ್ಯದಲ್ಲಿ ಒಂದು ಜಿಪ್ ಇದೆ ಅಷ್ಟೇ. ಸೊ ಈ ರೀತಿಯಾಗಿದೆ. ಹಿಂದೆನೂ ಕೂಡ ಏನು ಜಿಪ್ ಇಲ್ಲ ಇದಕ್ಕೆ. ಸೊ ಮದ್ದಿನ ಮಾತ್ರ ಒಂದೇ ಜಿಪ್ ಇರೋದು, ಬಟ್ ಇನ್ನೂ ಸ್ವಲ್ಪ ಬೇರೆ ಜಿಪ್ ಇರಬೇಕು ಅಂತ ಅನಿಸುತ್ತೆ ನನಗೆ. ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ
ನೋಡಿ ಇಲ್ಲಿ ಮಧ್ಯದಲ್ಲಿ ಜಿಪ್ ಇದೆಯಲ್ಲ, ಸೊ ಇಲ್ಲಿ ಸೈಡಲ್ಲಿ ಓಪನ್ ಇದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೈಡಲ್ಲಿ ಓಪನ್ ಇದೆ. ಸೊ ಫುಲ್ ಕವರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ, ಯಾಕಂದ್ರೆ ನಾವು ಇದರಲ್ಲಿ ಏನಾದ್ರು ಫೋನ್ ಪರ್ಸನ್ ಹತ್ರ ಇಟ್ಕೋಬೇಕು ಅಂತ ಅಂದರೆ ಅಷ್ಟು ಸೇಫ್ ಆಗಿಲ್ಲ ಈ ಬ್ಯಾಗ್ ಅಂತ ನನಗನ್ಸುತ್ತೆ. ಸೊ ಸೈಡಲ್ಲಿ ಈ ರೀತಿ ಎರಡು ಕಡೆನೂ ಓಪನ್ ಇದೆ. ಸೊ ಇದೊಂದು ಒಂದು ಸ್ವಲ್ಪ ಡಿಸಪಾಯಿಂಟ್ ಅನ್ನಿಸ್ತು, ಬಟ್ ಓವರ್ ಆಲ್ ಲುಕ್ ಈಸ್ ಗುಡ್, ಲುಕ್ ಚೆನ್ನಾಗಿದೆ ಇದ್ರದ್ದು. ಸೊ ಈಗ ನಾವು ನೆಕ್ಸ್ಟ್ ಬ್ಯಾಗ್ಗೆ ಮೂವ್ ಆನ್ ಆಗೋಣ. ಮತ್ತೆ ಇನ್ನೊಂದೇನಪ್ಪ ಅಂದರೆ ನಾನೀಗ ಯಾವ್ಯಾವ ಬ್ಯಾಗ್ಗಳೆಲ್ಲ ತೋರಿಸ್ತೀನಿ, ಈ ಬ್ಯಾಗ್ಗಳ್ದೆಲ್ಲ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಾದರೆ ಹೋಗಿ ಪರ್ಚೇಸ್ ಮಾಡ್ಬೋದು. ವಾವ್, ತುಂಬ ಚೆನ್ನಾಗಿದೆ ಇದು. ಸೊ ಇದು ಒಂದು ರೀತಿ ಸ್ಲಿಂಗ್ ಬ್ಯಾಗ್ ಥರ ಇದೆ. ಸೊ ನಾವು ಇದನ್ನ ಆರಾಮಾಗಿ ಒಂದು ಸೈಡ್ಗೆ ಹಾಕೋಬಹುದು ಅಥವಾ ಈ ರೀತಿ ಹಾಕೋಬಹುದು, ಚೆನ್ನಾಗಿದೆ. ಮತ್ತೆ ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ಹಿಂಗೆ ಹೋಲ್ಡ್ ಕೂಡ ಮಾಡ್ಬೋದು. ಇದರಲ್ಲಿ ನೋಡ್ಬೋದು ನೀವು ಸೈಡಲ್ಲಿ, ಇಲ್ಲಿ ಸೈಡಲ್ಲಿ ಹಿಂಗೆ ಈ ರೀತಿ ಒಂಥರ ಹುಕ್ ರೀತಿ ಇದೆಯಲ್ಲ, ಸೊ ಇದನ್ನ ಇಲ್ಲಿ ನಾವು ಇದನ್ನ ಹಾಕ್ಬೋದು. ಇಲ್ಲಿಗೆ ಈ ರೀತಿ ಪ್ಲೇಸ್ ಮಾಡಿ ಇಲ್ಲಿಗೆ ಒಂದು ನಾಟ್ ಮಾಡಿದ್ರೆ ಒಂದು ಸ್ಲಿಂಗ್ ಬ್ಯಾಗ್ ಆಗುತ್ತೆ. ಇದನ್ನ ನಾವು ಬೇಡ, ಸ್ಲಿಂಗ್ ಬ್ಯಾಗ್ ಬೇಡ ಅಂತ ಅಂದರೆ ಬೇಕಂದ್ರೆ ನಾವು ಈ ನಾಟ್ನ ಬಿಚ್ಚಾಕ್ಬಿಟ್ರೆ ನೋಡಿ, ಇದನ್ನ ನಾವು ಬಿಚ್ಚಿ ಕೂಡ ಇಡ್ಬೋದು, ಬೇಕಾದಾಗ ಇದನ್ನ ಹಾಕೋಬಹುದು, ಬೇಡದಾಗ ಬಿಚ್ಚಿಡ್ಬೋದು. ಮತ್ತೆ ಬಿಚ್ಚಾಕಿದ್ರೆ ನೋಡಿ ಈ ರೀತಿ ಹ್ಯಾಂಡ್ ಬ್ಯಾಗ್ ಆಗುತ್ತೆ. ಎಷ್ಟು ಚೆನ್ನಾಗಿದ್ದಿಲ್ಲ, ತುಂಬ ಈ ರೀತಿನೇ ಇದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದೆ. ಯಾಕಂತ ಅಂದ್ರೆ ಇಲ್ಲಿ ಮಣಿಗಳಿದಾವಲ್ಲ, ಅದರಿಂದನೇ ಒಂದು ಒಳ್ಳೆ ಲುಕ್ ಬಂತು ಅಂತ ಹೇಳ್ಬೋದು ಇದಕ್ಕೆ. ಸೊ ಮತ್ತೆ ವೈಟ್ ಕಲರ್ ಅಲ್ವಾ, ವೈಟ್ ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗ್ತದಲ್ವಾ. ಸೊ ಓಕೆ, ಇದ್ರಲ್ಲೂ ಕೂಡ ಜಾಸ್ತಿ ಏನು ಸ್ಪೀಷಿಯಸ್ ಆಗಿಲ್ಲ. ಮೇಲ್ಗಡೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಬ್ಯಾಗ್, ಅಷ್ಟು ದೊಡ್ಡದಾಗಿ ಒಳಗಡೆ ಸ್ಪೇಸ್ ಇಲ್ಲ ಇದರಲ್ಲಿ. ಬಟ್ ಓಕೆ, ಒಂದು ಫೋನು ಮತ್ತೆ ಪರ್ಸು ಈ ರೀತಿ ಮಾಡಿಕೋಬಹುದು ಅಷ್ಟೇ, ಇದ್ರೊಳಗೆ ಜಾಗ ಇರೋದು. ಒಂದು ಫೋನ್ ಮತ್ತೆ ಪರ್ಸ್ ಮಾಡಿಕೋಬಹುದು ಅಷ್ಟೇ. ಸೊ ಇದರಲ್ಲೂ ಕೂಡ ಮಧ್ಯದಲ್ಲಿ ಒಂದು ಜಿಪ್ ಇದೆ ಅಷ್ಟೇ, ಒಳಗಡೆ ಇನ್ನೇನು ಜಿಪ್ ಇಲ್ಲ, ಬರೀ ಎಕ್ಸ್ಟ್ರಾ ಜಿಪ್ಗಳಿಲ್ಲ ಇದರಲ್ಲಿ. ಸೊ ಈ ರೀತಿಯಾಗಿದ್ದಿದೆ, ತುಂಬಾ ಇಷ್ಟ ಆಯ್ತು. ಇದಂತೂ ನನಗೆ ತುಂಬಾನೇ ಇಷ್ಟ ಆಯ್ತು, ಕ್ಯೂಟ್ ಆಗಿದೆ. ಮತ್ತೆ ಎಲ್ಲ ಡ್ರೆಸ್ ಜೊತೆಗೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು, ಮತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಮತ್ತೆ ಏನಪ್ಪಾ ಅಂದ್ರೆ ನಾನು ಎಲ್ಲಾ ಪ್ರಾಡಕ್ಟ್ಸ್ಗಳನ್ನು ಕೂಡ ರಿವ್ಯೂ ನೋಡೇ ತರಿಸಿರೋದು. ಅಂದ್ರೆ ಯಾವುದು ಜಾಸ್ತಿ 4 ಸ್ಟಾರ್ ಮೇಲೆ ಇರುತ್ತೆ ಅವ್ನು ಮಾತ್ರ ತರಿಸಿದ್ದೀನಿ, ಕಮ್ಮಿವೆಲ್ಲ ನಾನು ತರಿಸಿಲ್ಲ. ಅಂದ್ರೆ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಚೆನ್ನಾಗಿರೋ ಕ್ವಾಲಿಟಿ ಮಾತ್ರ ಪರ್ಚೇಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಒನ್, ಇದು ಕೂಡ ವೈಟ್ ಕಲರೇ. ಮತ್ತೇನಪ್ಪ ಅಂದ್ರೆ ನಾನು ಈಗ ಬ್ಯಾಗ್ಗಳನ್ನೆಲ್ಲ ತೋರಿಸ್ತಿದ್ದೀನಲ್ಲ, ಇದರಲ್ಲಿ ಇನ್ನೂ ಕಲರ್ ಆಪ್ಷನ್ಸ್ ಕೂಡ ಇದಾವೆ. ಬೇರೆ ಬೇರೆ ಕಲರ್ಸ್ನು ಕೂಡ ನಾವು ಪರ್ಚೇಸ್ ಮಾಡ್ಬೋದು. ಬಟ್ ನಾನು ಯಾವ ಕಲರ್ ಇಷ್ಟ ಆಗುತ್ತೆ ನನಗೆ ಅವ್ನು ಮಾತ್ರ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಕೂಡ ವೈಟ್ ಕಲರ್ ಬ್ಯಾಗು. ಇದು ಕೂಡ ಒಂದು ರೀತಿ ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಕೋಬಹುದು, ಹ್ಯಾಂಡ್ ಬ್ಯಾಗ್ ಥರನೂ ಯೂಸ್ ಮಾಡ್ಕೋಬಹುದು. ಯಾಕಂತ ಅಂದ್ರೆ ಇಲ್ಲಿ ನೋಡಿ, ನಮ್ಗೆ ಇಲ್ಲಿ ಒಂದು ಈ ರೀತಿ ಚಿಕ್ಕ ದೊಡ್ಡದು ಮಾಡ್ಕೋಬಹುದು. ಇದನ್ನ ನಾವು ಇದ್ರ ಬೆಲ್ಟ್ನ ಚಿಕ್ಕ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಮಗೆ ಆಪ್ಷನ್ ಕೂಡ ಇದೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೋಬಹುದು, ಎಷ್ಟು ಚಿಕ್ಕ ಬೇಕೋ ಅಷ್ಟು ಚಿಕ್ಕ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಸೈಡಲ್ಲಿ ಒಂದು ರೀತಿ ಕೀ ಬಂಚ್ ರೀತಿ ಹಿಂಗೆ ಇದೆ ಟೈ ಮಾಡಿದರೆ. ಸೊ ಮತ್ತೆ ಇಲ್ಲಿ ಚೈನ್ ಇದೆಯಲ್ಲ, ಸೊ ಅದರಿಂದ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸಿದೆ ಇದರಲ್ಲಿ ಲುಕ್ಕು. ಮತ್ತೆ ಮಧ್ಯದಲ್ಲಿ ಒಂದು ಸಿಪ್ ಇದೆ ಇದಕ್ಕೆ. ಸೊ ಇದೆ ನಾನು ಕೀ ಚೈನ್ ಅಂತ ಹೇಳಿದ್ನಲ್ಲ, ಇದೇ ಜಿಪ್ ಇದ್ರದ್ದು. ಸೊ ಇಷ್ಟು ಸ್ಪೀಷಿಯಸ್ ಆಗಿದೆ ಇದು ಕೂಡ ಅಷ್ಟೇ. ಒಂದು ಫೋನು ಒಂದು ಪರ್ಸ್ ಮಾಡಿಕೋಬಹುದು ಅಷ್ಟೇ, ಇನ್ನೇನು ಇದ್ರೊಳಗಡೆ ಬರಲ್ಲ. ಒಂದು ಫೋನ್, ಒಂದು ಪರ್ಸು, ಮತ್ತೆ ಬೇಕಂತ ಅಂದ್ರೆ ಒಂದು ಚಿಕ್ಕದು ವಾಟರ್ ಬಾಟಲ್, 1/2 ಲೀಟರ್ ವಾಟರ್ ಬಾಟಲ್ ಬರುತ್ತೆ ಇದ್ರೊಳಗಡೆ. ಇನ್ನೇನು ಜಿಪ್ ಇಲ್ಲ, ಮುಂದೆನೂ ಜಿಪ್ ಇಲ್ಲ, ಮತ್ತೆ ಹಿಂದೇನು ಜಿಪ್ ಇಲ್ಲ, ಮತ್ತೆ ಇದ್ರ ಒಳಗಡೆನೂ ಕೂಡ ಏನು ಜಿಪ್ಗಳಿಲ್ಲ. ಸೊ ಇದರಲ್ಲೂ ಒಂದೇ ಜಿಪ್ ಬರೋದು. ಸೊ ನಾನು ಪ್ರೈಸ್ಗಳನ್ನೆಲ್ಲ ಸೈಡಲ್ಲಿ ಮೆನ್ಷನ್ ಮಾಡ್ತಿರ್ತೀನಿ, ನೀವು ನೋಡ್ತಿರ್ಬೋದು. ವಾವ್, ಇದು ನಂಗೆ ತುಂಬಾನೇ ಇಷ್ಟ ಆಗಿತ್ತು. ಆಕ್ಚುಲಿ ಇದು ಬಂದಿರಲಿಲ್ಲ, ಇನ್ನು ಎಲ್ಲ ಬ್ಯಾಗ್ಗಳು ನಿನ್ನೆ ಮೊನ್ನೆ ಎಲ್ಲ ತುಂಬಾ ದಿನ ಆಯ್ತು ಬಂದು, ಬಟ್ ಈ ಬ್ಯಾಗ್ ಮಾತ್ರ ಬಂದಿರಲಿಲ್ಲ. ನಾನು ಅದಕ್ಕೋಸ್ಕರ ಈ ಬ್ಯಾಗ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ, ಈ ಬ್ಯಾಗ್ ಬಂದ್ಬಿಡ್ಲಿ ಒಟ್ಟಿಗೆನೆ ನಾನು ಎಲ್ಲದನ್ನೂ ರಿವ್ಯೂ ಮಾಡೋಣ ಅಂತ ಹೇಳಿ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ನಂಗೆ ಈ ಬ್ಯಾಗ್ ಬಿಡೋಕ್ಕೂ ಮನ್ಸಾಗ್ಲಿಲ್ಲ, ಇದು ಬೇಕೇ ಬೇಕು ಅಂತ ಹೇಳಿ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ನಾನು. ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾನೇ ಕ್ಯೂಟ್ ಆಗಿದೆ, ಸ್ಮಾಲ್ ಆಗಿ ತುಂಬಾ ಚೆನ್ನಾಗಿದೆ. ಇನ್ನೊಂಥರ ಡಿಫ್ರೆಂಟ್ ಆಗಿದೆ, ಎಲಿಗೆಂಟ್ ಆಗಿದೆ ಇದು. ಸೊ ನಮ್ಗಿಲ್ಲಿ ಈ ರೀತಿ ಮ್ಯಾಗ್ನೆಟ್ ಸಿಗುತ್ತೆ, ಇಲ್ಲಿ ನಮಗೆ ಮ್ಯಾಗ್ನೆಟ್ ಬ್ಲಾಕು. ವಾವ್, ಸೊ ಇದರಲ್ಲಿ ಇನ್ನೂ ಒಂದು ನಿಮಗೆ ಸ್ಲಿಂಗ್ ಬ್ಯಾಗ್ ರೀತಿ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ ಇದರಲ್ಲಿ. ಇದರಲ್ಲೂ ಕೂಡ ಚಿಕ್ಕ ದೊಡ್ಡ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸಿಗುತ್ತೆ ನಮಗೆ. ಸೊ ಈ ಬೆಲ್ಟ್ನ ಚಿಕ್ಕ ದೊಡ್ಡ ಮಾಡ್ಕೋಬಹುದು. ಮತ್ತೆ ನಮ್ಗೆ ಇದು ಬೇಡ ಅಂತ ಅಂದ್ರೆ
ಹ್ಯಾಂಡ್ ಬ್ಯಾಗ್ ಕೂಡ ನಾವು ಯೂಸ್ ಮಾಡ್ಬೋದು, ಹ್ಯಾಂಡ್ ಬ್ಯಾಗ್ ಆಗಿ ಕೂಡ ಯೂಸ್ ಮಾಡ್ಬೋದು. ನನ್ಗಂತೂ ಇದು ಹ್ಯಾಂಡ್ ಬ್ಯಾಗ್ ಆಗಿ ಯೂಸ್ ಮಾಡೋದಕ್ಕೆ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಮತ್ತೆ ಇದ್ರಲ್ಲೂ ಕೂಡ ಏನೇನೋ ತುಂಬಿದ್ದಾರೆ ಗೋಟಿ ಕಲಿಜ ಎಲ್ಲ ಪರಿಸಿದ್ದು. ಸೊ ಈ ಬ್ಯಾಗ್ ಒಳಗಡೆ ನಾವು ಈ ರೀತಿ ಇದನ್ನ ಓಪನ್ ಮಾಡಿದ್ರೆ ಮೇಲ್ಗಡೆನ ನಮ್ಗೆ ಡೈರೆಕ್ಟ್ ಆಗಿ ಈ ರೀತಿ ಸಿಗುತ್ತೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲೊಂದು 3 ಪಾರ್ಟಿಷನ್ ಇದೆ ಇಲ್ಲಿ. ಸೊ ಇದೊಂದು ಪಾರ್ಟಿಷನ್, ಮತ್ತೆ ಇಲ್ಲಿ ಮಧ್ಯದಲ್ಲಿ ಒಂದು ಜಿಪ್ ಇದೆ, ಮತ್ತೆ ಇಲ್ಲೊಂದು ಪಾರ್ಟಿಷನ್. ಓಕೆ, ಸ್ಪೀಷಿಯಸ್ ಆಗಿ ಕೂಡ ಇದೆ. ಇಲ್ಲಿ ಮಧ್ಯದಲ್ಲಿ ಜಿಪ್ ಇದೆ. ಸೊ ಆ ಕಡೆ ಈ ಕಡೆ ಪಾರ್ಟಿಷನ್ ಇದೆ. ಇದು ತುಂಬಾ ಚೆನ್ನಾಗಿದೆ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ. ಕ್ರೀಮು ಮತ್ತೆ ಬ್ಲ್ಯಾಕ್ ತುಂಬಾ ಸೂಕ್ಟ್ ಆಗ್ತಿದೆ. ಅದ್ರಲ್ಲಿ ಬೇರೆ ಗೋಲ್ಡ್ ಸ್ವಲ್ಪ ವರ್ಕ್ ಇದೆಯಲ್ಲ, ಗೋಲ್ಡ್ ಡಿಸೈನ್ ಇದೆಯಲ್ಲ, ಅದರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಇದು ತುಂಬಾ ಕ್ಯೂಟ್ ಆಗಿ ಡಿಸೆಂಟ್ ಲುಕ್ ಕೊಡ್ತಿದೆ. ಇದು ನಾವು ಬೇಕಂದ್ರೆ ಈ ರೀತಿ ಕೂಡ ಹಾಕೋಬಹುದು, ತುಂಬಾ ಚೆನ್ನಾಗಿದೆ. ಸೊ ಇದ್ರ ಎಲ್ಲಾದ್ರೂ ಪ್ರೈಸ್ನ ನಾನು ಮೆನ್ಷನ್ ಮಾಡ್ತಿದ್ದೀನಿ, ಮತ್ತೆ ಇದ್ರ ಎಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೀವು ಯಾವ ಬ್ಯಾಗ್ ಬೇಕೋ ಬ್ಯಾಗ್ನ ಚೆಕ್ಔಟ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಬ್ಯಾಗ್ ಕಲೆಕ್ಷನ್ಸ್ ಆಗಿತ್ತು. ನಿಮಗೆ ಯಾವ ಬ್ಯಾಗ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಿಮ್ಗೆ ಯಾವ್ದಾದ್ರು ಬ್ಯಾಗ್ನ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ನಾನು ಎಲ್ಲ ಬ್ಯಾಗ್ಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ನನಗೆ ಇಷ್ಟು ಬ್ಯಾಗ್ಗಳಲ್ಲಿ ಯಾವುದು ಇಷ್ಟ ಆಯಿತು, ಯಾವ್ದು ಫೇವ್ರೇಟ್ ಅಂತ ಹೇಳಿದ್ರೆ ದಿಸ್ ಇಸ್ ಸೂಪರ್. ಇದು ತುಂಬಾ ಚೆನ್ನಾಗಿದೆ. ಮತ್ತೆ ಇದೊಂದು, ಮತ್ತೆ ಇದೊಂದು, ಈ 3 ನನಗೆ ತುಂಬಾನೇ ಇಷ್ಟ ಆಯ್ತು ಪರ್ಸ್ನಲಿ. ಸೊ ನಿಮ್ಗೆ ಯಾವ ಬ್ಯಾಗ್ ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.